ಸ್ನೇಹಿತರೆ, 19ನೇ ತಾರೀಕು ಕರ್ನಾಟಕ ಸರ್ಕಾರ ಒಳ ಮೀಸಲಾತಿ ವಿಚಾರದಲ್ಲಿ ತೀರ್ಮಾನ ಕೈಗೊಂಡಿತು. ಮಧ್ಯರಾತ್ರಿನಲ್ಲಿ ನಾಗಮೋಹನ್ ದಾಸ್ ಅವರ ಆಯೋಗ ಕೊಟ್ಟಿರತಕ್ಕಂಥ ವರದಿಯಲ್ಲಿ 5 ಪ್ರವರ್ಗಗಳನ್ನು ಶಿಫಾರಸು ಮಾಡಿತ್ತು. ಕರ್ನಾಟಕ ಸರ್ಕಾರ ಪರಿಷ್ಕರಣೆ ಕಾಲದಲ್ಲಿ 3 ಪ್ರವರ್ಗಗಳನ್ನು ಮಾಡಿ ತೀರ್ಮಾನ ತಗೊಂಡಿದೆ. ಅದರಲ್ಲಿ ಒಂದು ಬಹಳ ಗಂಭೀರವಾದಂಥ ಮತ್ತು ಎಲ್ಲರ ಹೃದಯವನ್ನು ಕಲಕುವಂಥ ಒಂದು ತೀರ್ಮಾನ ಆಗಿದೆ. ಏನದು ಅಂದರೆ, ಬಲಿಷ್ಠರಾದಂಥ ಬೋವಿ, ಲಂಬಾಣಿ, ಕೊರಮ, ಕೊರಚ ಸಮುದಾಯಗಳ ಲಿಸ್ಟ್ನಲ್ಲಿ ಅತ್ಯಂತ ಶೋಷಿತರಾಗಿರುವಂಥ ಅಲೆಮಾರಿ ಸಮುದಾಯಗಳನ್ನು ಸೇರಿಸಲಾಗಿದೆ. ಇದು ಸರ್ಕಾರ ಮಾಡಿರುವ ತೀರ್ಮಾನ. ಇದು ಆಯೋಗ ಈ ಥರ ಮಾಡಿರಲಿಲ್ಲ. ಆಯೋಗ ನ್ಯಾಯವಾಗಿ ಅಲೆಮಾರಿ ಸಮುದಾಯಗಳಿಗೆ ಪ್ರತ್ಯೇಕವಾಗಿ ಒಂದು ಪ್ರವರ್ಗ ಮಾಡಿ ಅವರಿಗೆ 1% ಶೇಕಡ 1% ಮೀಸಲಾತಿಯನ್ನು ಕೊಟ್ಟಿತ್ತು. ಆದರೆ ಸರ್ಕಾರ ಆಯೋಗದ ಸರಿಯಾದ ವರದಿಯನ್ನು ಸ್ವೀಕಾರ ಮಾಡದೇನೆ ಪರಿಷ್ಕರಣೆ ಮಾಡುವ ಒಂದು ಸಂದರ್ಭದಲ್ಲಿ ಅವರನ್ನು ಬಲಿಷ್ಠರ ಜೊತೆಗೆ ಸೇರಿಸಿದ್ದಾರೆ. ಇದರಿಂದ ಅಲೆಮಾರಿಗಳು ಬಲಿಷ್ಠರ ಜೊತೆಗೆ ಪೈಪೋಟಿ ಮಾಡಿ ಹುದ್ದೆಗಳನ್ನು ಪಡೆದುಕೊಳ್ಳುವುದು ಇತ್ಯಾದಿ ಸಾಧ್ಯವಿಲ್ಲದ ಮಾತು. ಯಾರೂ ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಅವರು ಹಿಂದುಳಿದಿದ್ದಾರೆ ಅಲೆಮಾರಿ ಸಮುದಾಯಗಳು. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಅಲೆಮಾರಿ ಸಮುದಾಯಗಳು ಮಾರ್ಚ್ 20ನೇ ತಾರೀಕಿನಿಂದ ಆಗಸ್ಟ್ 20ನೇ ತಾರೀಕಿನಿಂದ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ. ಅಲೆಮಾರಿ ಸಮುದಾಯಗಳ ಪಾಪ್ಯುಲೇಷನ್ ತುಂಬ ಕಡಿಮೆ, 5 ಲಕ್ಷ ಇಲ್ಲ ಇಡೀ ರಾಜ್ಯದಲ್ಲಿ. ಅವರು ಕೆಲವೊಂದು ಸಮುದಾಯಗಳು, ಅಲೆಮಾರಿ ಸಮುದಾಯಗಳಲ್ಲಿ 59 ಜಾತಿಗಳನ್ನು ಸರ್ಕಾರ ಲಿಸ್ಟ್ ಮಾಡಿದೆ ಮೊನ್ನೆ ಪರಿಷ್ಕರಣೆ ಪ್ರಕಾರ. ಆ 59 ಜಾತಿಗಳಲ್ಲಿ ಕೆಲವೊಂದು ಜಾತಿಯವರು ಕೇವಲ 300 ಜನ ಇದ್ದಾರೆ. 300 ಜನ ಅಂದರೆ 70 ಕುಟುಂಬಗಳು. 70 ಕುಟುಂಬಗಳು ಒಂದು ಕಡೆ ಇಲ್ಲ, ರಾಜ್ಯದ ಬೇರೆ ಬೇರೆ ಕಡೆ ಇದ್ದಾರೆ. ಇಷ್ಟೊಂದು ಶೋಚನೀಯ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಅಲೆಮಾರಿ ಸಮುದಾಯಗಳನ್ನು ಬಲಿಷ್ಠ ಸಮುದಾಯಗಳ ಜೊತೆಗೆ ಸೇರಿಸಿರುವುದು ಸರ್ಕಾರ ಮಾಡಿರುವ ಘೋರ ಅನ್ಯಾಯ. ಅಲೆಮಾರಿಗಳ ಭವಿಷ್ಯವನ್ನು ಕೊಲೆ ಮಾಡಿದ ಹಾಗೆ ಆಗಿದೆ. ಆದ್ದರಿಂದ ಅಲೆಮಾರಿಗಳು ನಮಗೆ ಪ್ರತ್ಯೇಕವಾಗಿ ಗುಂಪು ಮಾಡಿ ನಮಗೆ 1% ಮೀಸಲಾತಿ ಕೊಡಿ ಅಂತ ಸತ್ಯಾಗ್ರಹವನ್ನು ಮುಂದುವರಿಸ್ತಾ ಇದ್ದಾರೆ. ಅದಕ್ಕೆ ನನ್ನಂಥವರು, ನಿಮ್ಮಂಥವರು ಕೂಡ ಬೆಂಬಲ ಕೊಡಬೇಕು. ನನ್ನಂಥವರು ಅವರಿಗೆ ಬೆಂಬಲ ಕೊಡ್ತಾ ಇದ್ದೀವಿ, ಅವರಿಗೆ ನ್ಯಾಯ ಸಿಗಬೇಕು ಅಂತೇಳಿ. ಈ ವಿಚಾರದಲ್ಲಿ ಇವತ್ತು 23ನೇ ತಾರೀಕು, 20, 21, 22, 23 4ನೇ ದಿನ ಅಲೆಮಾರಿಗಳು ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ ಅಲೆಮಾರಿ ಸಮುದಾಯಗಳ ಮುಖಂಡರುಗಳು ಮಾನ್ಯ ಮುಖ್ಯಮಂತ್ರಿಯವರನ್ನು ಭೇಟಿಯಾಗಿದ್ದಾರೆ. ನನಗೆ ತಿಳಿದು ಬಂದ ಮಾಹಿತಿ ಇದು. ಅದರ ಪ್ರಕಾರ ಈ ಅಲೆಮಾರಿ ತಂಡದ ನೇತೃತ್ವವನ್ನು ಮಾಜಿ ಸಮಾಜ ಕಲ್ಯಾಣ ಮಂತ್ರಿ ಆಂಜನೇಯ ಅವರು ವಹಿಸಿದ್ದರು ಅನ್ನೋದು ನನಗೆ ತಿಳಿದು ಬಂದಿದೆ. ಈ ಅಲೆಮಾರಿ ಸಮುದಾಯಗಳ ಮುಖಂಡರ ಜೊತೆ ಮಾತನಾಡುವಾಗ ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ ಎಂದು ನನಗೆ ತಿಳಿದು ಬಂತು. ನಾನು ಮಾಡುವ ಪ್ರಯತ್ನ ಮಾಡಿದ್ದೇನೆ. ಈಗ ಅಲೆಮಾರಿ ಸಮುದಾಯಗಳನ್ನು ಪ್ರತ್ಯೇಕವಾಗಿ ಮತ್ತೆ ಮಾಡಿ ಅವರಿಗೆ 1% ಮೀಸಲಾತಿಯನ್ನು ಕೊಡುವುದು ನನ್ನಿಂದ ಆಗುವ ಮಾತಲ್ಲ ಅನ್ನುವ ವಿಚಾರವನ್ನು, ಅನ್ನುವ ಒಂದು ಸಂದೇಶವನ್ನು ಅವರು ನಮ್ಮ ಅಲೆಮಾರಿ ಮುಖಂಡರುಗಳಿಗೆ ನೀಡಿದ್ದಾರೆ ಅಂತ ನನಗೆ ಗೊತ್ತಾಗಿದೆ. ಈ ವಾರ 23ನೇ ತಾರೀಕು ಮಧ್ಯಾಹ್ನ 3:30 ಅಷ್ಟೊತ್ತಿಗೆ ನನಗೆ ಗೊತ್ತಾಗಿರೋದು. ಇದು ಬಹಳ ದುಃಖಕರವಾದಂಥ, ಬಹಳ ವ್ಯಥೆಯನ್ನು ಹುಟ್ಟಿಸುವಂಥ, ಆಕ್ರೋಶವನ್ನು ಮೂಡಿಸುವಂಥ ವಿಚಾರ ಇದು. ಅಲೆಮಾರಿ ಸಮುದಾಯಗಳು ಏನು ಮಾಡಬೇಕು? ಅವರು ಯಾವ ರೀತಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು? ಅವರಿಗೆ ಅನ್ಯಾಯವಾಗದಿರುವ ಹಾಗೆ ಬೋವಿ, ಲಂಬಾಣಿ, ಕೊರಚ, ಕೊರಮ ಸಮುದಾಯಗಳು, ಬಲಗೈ ಸಮುದಾಯದವರು, ಎಡಗೈ ಸಮುದಾಯದವರು ನೋಡಿಕೊಳ್ಳಬೇಕಾಗಿತ್ತು. ಇವರು ಹಿರಿಯಣ್ಣನ ಸ್ಥಾನದಲ್ಲಿದ್ದಾರೆ, ಶೈಕ್ಷಣಿಕವಾಗಿ ಮುಂದುವರೆದಿದ್ದಾರೆ. ಈ 3 ಸಮುದಾಯಗಳ ಜನರು ಆರ್ಥಿಕವಾಗಿ ಮುಂದುವರೆದಿದ್ದಾರೆ, ರಾಜಕೀಯದಲ್ಲಿ ಮುಂದುವರೆದಿದ್ದಾರೆ. ಆದರೆ ಇವರು ತಮ್ಮ ಜೊತೆಗೆ ಇರುವ ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲೇ ಇರುವ ಅತ್ಯಂತ ಶೋಷಿತ, ಶಿಕ್ಷಣ ಇಲ್ಲದ, ವಸತಿ ಇಲ್ಲದ, ಆರೋಗ್ಯ ಇಲ್ಲದ, ವಿದ್ಯೆ ಇಲ್ಲದ, ಅಧಿಕಾರ ಇಲ್ಲದ, ಆರ್ಥಿಕ ಶ್ರೀಮಂತಿಕೆ ಇಲ್ಲದ ಸಮುದಾಯಗಳನ್ನು ಕೈ ಎತ್ತಿ
ಕೈ ಹಿಡಿದು ಎತ್ತಿ ಅವರನ್ನು ಪ್ರಗತಿಯ ಕಡೆಗೆ, ಅಭಿವೃದ್ಧಿಯ ಕಡೆಗೆ ಒಂದು ಮೆಟ್ಲು ಮೇಲೆ ಕರೆದುಕೊಳ್ಳುವ ಪ್ರಯತ್ನಗಳನ್ನು ಈ ಮೂರು ಸಮುದಾಯಗಳ ಜನರು, ಮುಖಂಡರು ಮಾಡಿಲ್ಲದೆ ಇರೋದು ನಾಚಿಕೆಗೇಡು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಶಿಷ್ಟ ಜಾತಿಗಳಿಗೆ ಮೀಸಲಾತಿಯನ್ನು ಒದಗಿಸಿರುವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯವನ್ನು ಛಿದ್ರಗೊಳಿಸುವ ಹಾಗೆ ಈ ಮೂರು ಸಮುದಾಯಗಳ ಜನರು ಮಾಡಿದ್ದಾರೆ. ಇದನ್ನು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಅಲೆಮಾರಿ ಸಮುದಾಯಗಳು ಜನರು ಈಗ ಮುಖ್ಯಮಂತ್ರಿಯವರು ಕೈ ಚೆಲ್ಲಿದ ಮೇಲೆ ಏನು ಮಾಡಬೇಕು? ಹೋರಾಟವನ್ನು ಮುಂದುವರಿಸಬೇಕು. ತಮ್ಮ ಕಡೆಯಿಂದ ಸಾಧ್ಯವಿರುವಷ್ಟು ಹೋರಾಟವನ್ನು ಅವರು ಮುಂದುವರಿಸಬೇಕು. ಇಡೀ ಸಮಾಜದ ಗಮನವನ್ನು ಸೆಳೆಯುವಷ್ಟು ಶಕ್ತಿ ಅವರಿಗೆ ಇಲ್ಲ. ಆದರೂ ಅವರು ಹೋರಾಟವನ್ನು ಮುಂದುವರಿಸಬೇಕು. ಇದು ಒಂದು ದಾರಿ. ಇನ್ನೊಂದು ದಾರಿಯ ಬಗ್ಗೆನೂ ಸ್ವಲ್ಪ ಆಲೋಚನೆ ನಡೆದಿದೆ. ಕೆಲವು ಅಲೆಮಾರಿ ಮುಖಂಡರ ಮನಸ್ಸಿನಲ್ಲಿ ಆಲೋಚನೆ ನಡೆದಿದೆ. ನಾನು ಅದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಏನಂದರೆ, ನಮಗೆ ನ್ಯಾಯ ಸಿಕ್ಕದ ಮೇಲೆ, ನಮಗೆ ನ್ಯಾಯ ಸಿಕ್ಕಿಲ್ಲ, ಆದ್ದರಿಂದ ಸರ್ಕಾರ ಕೈಗೊಳ್ಳುವ ತೀರ್ಮಾನವನ್ನು ಕೋರ್ಟಿನಲ್ಲಿ ಪ್ರಶ್ನೆ ನಾವು ಮಾಡುವುದು ತಪ್ಪಾಗುತ್ತದೆಯೇ? ನಾವು ಮಾಡಬಾರದೇ? ಅನ್ಯಾಯವನ್ನು ಸಹಿಸಿಕೊಂಡಿರಬೇಕೇ? ನಮ್ಮ ಅಣ್ಣಂದಿರು ನಮ್ಮ ಕೈ ಬಿಟ್ಟಿರುವಾಗ, ಯಾವ ಸಮಾಜವು ನಮ್ಮ ಬೆಂಬಲಕ್ಕೆ ಬಂದಿಲ್ಲದಿರುವಾಗ, ಸರ್ಕಾರವೂ ಕೂಡ ಕೈ ಚೆಲ್ಲಿ ನಿಂತಾಗ ನಾವು ಇನ್ನೇನು ಮಾಡುವುದು? ನ್ಯಾಯವನ್ನು ಪಡೆದುಕೊಳ್ಳಲು ಸಂವಿಧಾನವೇ ನಿರ್ಮಾಣ ಮಾಡಿರುವ ನ್ಯಾಯಾಂಗದ ಬಾಗಿಲನ್ನು ತಟ್ಟುವುದು ತಪ್ಪು ಹೇಗೆ ಆಗುತ್ತದೆ ಎನ್ನುವ ವಿಚಾರ ಅಲೆಮಾರಿ ಸಮುದಾಯಗಳ ಮುಖಂಡರ ಮನಸ್ಸಿನಲ್ಲಿ ಬಂದಿದೆ ಎನ್ನುವುದನ್ನು ನಾನು ಸ್ವಲ್ಪ ಅರ್ಥ ಮಾಡಿಕೊಂಡಿದ್ದೇನೆ. ಇದು ಕೂಡ ಮೇಲುನೋಟಕ್ಕೆ ಸರಿಯಾದ ದಾರಿ ಅಲ್ಲ ಎಂದು ಎನಿಸಬಹುದು. ಆದರೆ ಅಲೆಮಾರಿಗಳ ಮುಂದೆ ಬೇರೆ ದಾರಿ ಇಲ್ಲವೇನೋ ಎನ್ನುವುದು ನನ್ನ ಅಭಿಪ್ರಾಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು, ಸಾಮಾಜಿಕ ನ್ಯಾಯದ ಪರವಾಗಿರೋರು, ಮನುಷ್ಯತ್ವ ಇರುವವರು ಅಲೆಮಾರಿಗಳನ್ನು ಕೈ ಬಿಡಬಾರದು. ಅಲೆಮಾರಿಗಳಿಗೆ ಒಂದು ಅವರ ಭವಿಷ್ಯವನ್ನು ರೂಪಿಸಿಕೊಳ್ಳುವುದಕ್ಕೆ ದಾರಿಯನ್ನು ತೋರಿಸಲೇಬೇಕು. ಇದು ಮನುಷ್ಯರಾಗಿ ನಮ್ಮ ಕರ್ತವ್ಯ. ನಮಸ್ಕಾರ. ಜೈ ಭೀಮ್. ನಾನು ಮಂಗಳೂರು ವಿಜಯ್. ಈಗ ಬೆಂಗಳೂರಿನಲ್ಲಿದ್ದೇನೆ. ದಲಿತ ಚಳವಳಿಯಲ್ಲಿ 45 ವರ್ಷದಿಂದ ನಾನಿದ್ದೇನೆ. ನ್ಯಾಯಕ್ಕಾಗಿ, ಸಮಾನತೆಗಾಗಿ, ಮನುಷ್ಯತ್ವಕ್ಕಾಗಿ ಅವರು ಹೋರಾಡ್ತಾ ಬಂದಿದ್ದರು. ಆದ್ದರಿಂದ ನಾನು ಅವ್ರ ಜೊತೆಗೆ ಇದ್ದೇನೆ. ನಾವು ಈಗಲೂ ಕೂಡ ಮನುಷ್ಯತ್ವವನ್ನು ಎತ್ತಿ ಹಿಡಿಬೇಕು. ನಮಸ್ಕಾರ. ಇನ್ನೊಮ್ಮೆ ಜೈ ಭೀಮ್. ಇನ್ನೊಮ್ಮೆ